ಶನಿ ಯಾವ ಮನೇಲಿ ಕೂತ್ಕೊಳ್ತಾನೆ ಅದನ್ನು ನಿರಂತರವಾಗಿ ಕೊಡ್ತಕ್ಕಂಥ ಒಂದು ವಿಚಾರವೇ ಶನಿ ಪರಮಾತ್ಮಂದು. ಎರಡನೇ ಮನೆಯಲ್ಲಿ ಶನಿ ಕೂತ್ಕೊಂಡ್ರೆ ನಿರಂತರವಾಗಿ ನಿಮಗೆ ಊಟ ಕೊಡ್ತಾನೆ, ನಿರಂತರವಾಗಿರ್ತಕ್ಕಂಥ ಕೂಡಿರ್ತಕ್ಕಂಥ ಹಣ ಕೊಡ್ತಾನೆ, ನಿರಂತರವಾಗಿ ಒಡವೆಗಳು ಕೊಡ್ತಾನೆ. ಅರ್ಥ ಆಯ್ತಾ? ಶನಿ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮನೆ ಕೊಡ್ತಾನೆ, ನಿರಂತರವಾಗಿ ಜಮೀನು ತೊಗೊಳಕ್ಕೆ, ಅವಾಗ ಮನೆಗಳು ತೊಗೊಳಕ್ಕೆ ಶನಿ ದಶ 19 ವರ್ಷ ಇದ್ದಾಗಲೂ ಕೂಡ ನಿಮಗೆ ಅದನ್ನು ಸಹಾಯ ಮಾಡ್ತಾನೆ. ನಾಲ್ಕನೇ ಮನೇಲಿ ಕೂತಾಗ ಅಥವಾ ನಿರಂತರವಾಗಿ ನೀವು ಓದೋಕ್ಕೆ ಹೆಲ್ಪ್ ಮಾಡ್ತಾನೆ. ನಿರಂತರ ಶನಿ ಅಂದರೆ ನಿರಂತರ. ಯಾವಾಗ ಶನಿ 12ನೇ ಮನೇಲಿ ಕೂತ್ಕೊಳ್ತಾನೆ 19 ವರ್ಷ, ಶನಿ ಅಂದರೆ ನಿರಂತರವಾಗಿ ದುಡ್ಡು ಲಾಸ್ ಆಗ್ತಾ ಇರುತ್ತೆ. ಆ ನಿರಂತರ ಅನ್ನೋ ವರ್ಡಿಂದ ಏನಾಗಿದೆ, ಶನಿನ ಕೆಟ್ಟವ್ರು ಮಾಡಿಬಿಟ್ಟಿದ್ದಾರೆ. ಶನಿ ಏನಾದ್ರು 11ನೇ ಮನೇಲಿದ್ದರೆ ನಿಮಗೆ ನಿರಂತರವಾಗಿ ದುಡ್ಡು ಸ್ಲೋವಾಗಿ ಬರ್ತಾ ಇರುತ್ತೆ. ಒಂದೇ ಪ್ರಾಬ್ಲಮ್ ಏನು ಅಂದರೆ ಫಾಸ್ಟಾಗಿ ಬರಲ್ಲ. ಸ್ಲೋ ಅಂದರೆ ಇವಾಗ 2,000 ಅದು ಇನ್ಕ್ರೀಸ್ ಆಗಬೇಕು ಅಂತ ಏನಿಲ್ಲ. ಇವತ್ತು 2,000, ತಿಂಗಳ 2,000 5 ವರ್ಷದಿಂದ 2,000 ರೆಗ್ಯುಲರಾಗಿ ಬರ್ತಾಯಿದೆ. ಇನ್ಕ್ರೀಸ್ ಆಗಲ್ಲ, ಅದು ಶಾರ್ಟ್ ಟರ್ಮ್ ಇಲ್ಲ. ನಿಧಾನಕ್ಕೆ ಒಂದು 5 ವರ್ಷ ಆದಮೇಲೆ 2,000 3,000, 10 ವರ್ಷ ಆಗೋಷ್ಟಕ್ಕೆ 4,000. ಒಂಥರ ನಾವೊಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ದೀವಿ ಸರ್, ನಾವು ಸೇರಿದಾಗ 150 ರೂಪಾಯಿ ಇತ್ತು, ರಿಟೈರ್ಡ್ ಆದಾಗ 40,000 ಆಯಿತು ಅಂತಾರಲ್ಲ, ಆ ಥರ ನಿಧಾನ ನಿರಂತರ ಸ್ಲೋವಾಗಿ ಡೆವಲಪ್ ಆಗುತ್ತೆ. ಪಾಸಿಟಿವ್ ಹೌಸಸ್ಸಲ್ಲಿದ್ದರೆ ನಿಮಗೆ ಪರ್ಮನೆಂಟ್ ಇರುತ್ತೆ. ಬೇರೆ ಥರ ಆಡಲ್ಲ, ಬೇರೆ ಗ್ರಹಗಳ ಥರ ಆಡಲ್ಲ. ಸಡನ್ನಾಗಿ ಕೊಟ್ಬಿಡೋದು. ಎಸ್ಪೆಷಲಿ ನನ್ನ ಅನುಭವದ ಪ್ರಕಾರ ಮಂಗಳ ಮತ್ತು ಗುರುನೂ ಕೂಡ ಟು ಸಮ್ ಎಕ್ಸ್ಟೆಂಟು, ಮತ್ತು ಇನ್ನೊಂದು ಗ್ರಹ ಕೇತು ಎಸ್ಪೆಷಲಿ, ಇವ್ರು ಸಿಕ್ಕಾಪಟ್ಟೆ ಕೊಟ್ಬಿಡ್ತಾರೆ. ಸಡನ್ನಾಗಿ ಒಂದು ಜಾಬ್ಗೆ ಹೋದರು, ಇವನು ಅವಾಗ ತಾನೇ ಫ್ರೆಶರು, 50,000 ಕೊಡ್ತೀವಯ್ಯ ಸೇರ್ಕೊತೀನೋ, 50,000 ಅನುಭವನೇ ಇಲ್ಲ, ಸೇರ್ಕೊಂಬಿಡೋದು. 6 ತಿಂಗಳಷ್ಟೇ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಗೆಟ್ ಔಟ್. ಅದೇ ಶನಿಲಿ ಬಂದವನು ನೋಡಪ್ಪ 10,000 ಕೊಡ್ತೀವಿ ಸೇರ್ಕೊಳ್ತೀಯಾ, 5 ತಿಂಗಳು 6 ತಿಂಗಳಾಗೋಷ್ಟಕ್ಕೆ ಒಂದು 25-30,000 ಬರ್ತಾನೆ. ಹಾಗೆ 1 ವರ್ಷ ಆಗೋಷ್ಟಕ್ಕೆ ಅವನಿಗೆ ಒಂದು 40-50,000 ಬರ್ತಾನೆ. 5 ವರ್ಷ ಆಗೋಷ್ಟಕ್ಕೆ 1 ಲಕ್ಷಕ್ಕೆ ಹೋಗ್ತಾನೆ. ಶನಿ ಅಂದರೆ ಇದೇ ಥರ ಸ್ಲೋ, ಮಂದ, ನಿಧಾನ ಸ್ಲೋ. ಸೊ ಆ ಕಾರಣದಿಂದನೇ ಶನಿನ ಮಂದ ಅಂತ ಕರೆದಿದ್ದಾರೆ, ಸ್ಲೋ ಅಂತ ಕರೆದಿದ್ದಾರೆ. ಆದರೆ ಪ್ರಾಬ್ಲಮ್ ಅಂತ ಕರೆದಿಲ್ಲ ಶಾಸ್ತ್ರದಲ್ಲಿ. ಪ್ರಾಬ್ಲಮ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ.